ಇನ್ನು ರೌಡಿ ಸೀಟ್ ವಿಷಯ ಬಂದರೆ ಹಲವಾರು ಕಾರಣಕ್ಕೆ ರೌಡಿ ಸೀಟ್ ದಾಖಲಾಗ್ತವೆ. ನನ್ನ ಮೇಲೂ ರೌಡಿ ಸೀಟ್ ಇತ್ತು. ನಾನು ರೌಡಿ ಅಲ್ಲ. ಪೊಲೀಸು ಮ್ಯಾನ್ಯುವಲ್ನಲ್ಲಿ ಹಲವು ಕಾರಣಕ್ಕೆ ರೌಡಿ ಸೀಟ್ನ ಕ್ರಿಯೇಟ್ ಮಾಡ್ತಾರೆ. ನಾವು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಅವರಿಗೆ ತಲೆಬಿಸಿ ತರ್ತಾ ಇದ್ದರೂ ನಮ್ಮನ್ನು ಹೆದರಿಸೋದಕ್ಕೆ ಒಂದು ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ಯಾವುದಾದ್ರು ಕಾರಣಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾದರೂ ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ರೌಡಿ ಸೀಟ್ ಕ್ರಿಯೇಟ್ ಆದವರೆಲ್ಲ ರೌಡಿಗಳ ಅಲ್ಲ. ಹಂಗೆ ಹೇಳೋಕ್ಕೆ ಹೋದರೆ ಒಬ್ಬರು ಕಾಂಗ್ರೆಸ್ನ ದೊಡ್ಡ ನಾಯಕರು ನಾನು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತ ಹೇಳ್ಕೊತಿದ್ರು. ಕೊತ್ವಾಲ್ ರಾಮಚಂದ್ರ ಏನು ಸಮಾಜ ಸೇವಕ ಆಗಿದ್ರಾ? 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇವ್ರು ಯಾರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೀಟಿಂಗು ಮಾಡಬಾರ್ದು ಆ ಲೆಕ್ಕದಲ್ಲಿ. ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಯಾವ ಕಾರಣಕ್ಕಾಯಿತು? ಆ ಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರ ಹೇಗೆ ನಡ್ಕೊಳ್ತು? SDPI ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, PFI SDPI ಅವರೆಲ್ಲ ದೇಶಭಕ್ತರು ಅಂತ ವಾಪಸ್ ತಗೊಂಡ್ರ, ಕನ್ನಡ ಪರ ಹೋರಾಟಗಾರರು ಅಂತ ವಾಪಸ್ ತಗೊಂಡ್ರ ಆಯಿತಾ, ಅಥವಾ ರೈತ ಚಳವಳಿ ಮಾಡಿದ್ರು ಅಂತ ವಾಪಸ್ ತಗೊಂಡ್ರು? ಅವ್ರ ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ದು, ಕೋಮುಗಲಭೆ ನಡೆಸಿದ್ದು, ದೊಂಬಿ ಮಾಡಿದ್ದು, ಇವು ಕೇಸ್ಗಳಿದ್ದಿತ್ತು. ಅಂದರೆ ಅವ್ರ ಕೇಸ್ನ ಕ್ಯಾಬಿನೆಟಲ್ಲಿ ವಾಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ. ಅವರೆಲ್ಲ ನೆಂಟರು ಅಂತ ವಾಪಸ್ ತಗೊಂಡ್ರ? ಸುಹಾಸ್ ಶೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟ್ರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ಇನ್ನು ಭಾಳ ವಿಷಯಗಳು ನೋಡಿ. BJP ಸರ್ಕಾರದ ಕಾಲದಲ್ಲಿ ರೌಡಿ ಸೀಟ್ ತೆಗೆದ್ರು ಅಂತ ಹೇಳ್ತಾರೆ. ಭಾಳ ವಿಷಯಗಳು MP MLA ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ.